ಓಕೆ. ಈಗ ನಾಗಿಣಿ ಆದ್ಮೇಲೆ ನೀವು ಬಿಗ್ ಬಾಸಿಗೆ ಬರ್ತೀರಾ. ಬಿಗ್ ಬಾಸಿಗೆ ಬಂದಾಗ ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಪಕ್ಕಾ ಇವರು ಫೈನಲ್ ಕ್ಯಾಂಡಿಡೇಟು ಅಂತ. ಅದರಲ್ಲೂ ಕೂಡ ಅದು ದುರಾದೃಷ್ಟನೋ ಏನೋ ಕೈಗೆ ಫ್ರಾಕ್ಚರ್ ಆಗುತ್ತೆ, ಆಚೆ ಬರ್ತೀರಾ. ಈ ಬಿಗ್ ಬಾಸ್ಗೆ ಹೇಗೆ ಸೆಲೆಕ್ಟ್ ಆದ್ರಿ ಸರ್ ನೀವು? ನಾಗಿಣಿ ಆದ್ಮೇಲೆ ನಾನು ಕಲರ್ಸಲ್ಲಿ 2 ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀನಿ. ಶನಿ ಆ್ಯಂಡ್ ಮಹಾಕಾಳಿ, ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿಲಿ ಹೀರೋ ಬಿಟ್ಟೋಗಿ ಡೌನ್ಫಾಲಲ್ಲಿರುತ್ತೆ. ಆ ಟೈಮಲ್ಲಿ ಪರಮ್ ಸರ್ ಕರ್ಕೊಂಬಂದು ನನ್ನನ್ನು ಒಂದು ಹೊಸ ಫೇಸಾಗಿ ಹಾಕ್ತಾರೆ. ಸೊ ಶಾಂತಂ ಪಾಪಂ ಮೇನ್ ಸ್ಟ್ರೀಮ್ ಆ್ಯಂಕರಿಂಗ್ ಮಾಡಿರ್ತೀನಿ. ಸೊ ಒಂದೇ ಚಾನಲಲ್ಲಿ 4 ಶೋ ಸತತವಾಗಿ ಕೊಟ್ಟಿರ್ತಾರೆ ನನಗೆ. ಸೊ ಪರಮ್ ಸರ್ ಅಗೈನ್ ನನ್ನನ್ನು ಕರೆದ ತಕ್ಷಣ ಒಂದು ಕಡೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಮಾತಾಡ್ತಾ ನಾನು ಮಾತಾಡೋದು ಕೇಳಿಸ್ಕೊಂಡು ನನ್ನ ಸ್ಟೋರಿ ಕೇಳಿಸ್ಕೊಂಡು ಡೈರೆಕ್ಟಾಗಿ ಹೇಳ್ತಾರೆ ಅವರು, ಅರ್ಜುನ್ ನೀವು ಮಾತು ನಿಲ್ಲಿಸ್ಬೇಡಿ, ಮಾತಾಡ್ತಾ ಇರಿ. ಮಾತೆಲ್ಲ ಮುಗಿದ್ಮೇಲೆ ಅಲ್ಲೇ ಹೇಳ್ತಾರೆ, ಯು ಆರ್ ಇನ್ ಟು ಮೈ ಬಿಗ್ ಬಾಸ್ ಶೋ ದಿಸ್ ಸೀಸನ್. ಯೋಚನೆನೇ ಮಾಡಬೇಡಿ, ನೀವು ಸೀಸನ್ 9ಗೂ ಬಂದೇ ಬರ್ತೀರಾ, OTTಲೂ ಇರ್ತೀರಾ, ಯು ಪ್ಲೀಸ್ ಕ್ಯಾರಿ ಫಾರ್ವರ್ಡ್ ಅದು. ಸೊ ನನಗೆ ಆ್ಯಕ್ಚುಲಿ ಅನ್ಫಾರ್ಚುನೇಟ್ ಅದು. ಲಕ್ ಮ್ಯಾಟರ್ಸ್. ಯಾವಾಗಲೂ ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೋ ನನಗೆ ಲಕ್ ಕೈ ಕೊಡ್ತು. ಇಲ್ಲ ಅಂದಿದ್ರೆ ನಾವು ನೋಡಿದ್ದೀವಿ ಇಷ್ಟು ವರ್ಷ ಬಿಗ್ ಬಾಸ್ ಜರ್ನಿ ನೋಡಿದ್ದೀವಿ, ಯಾರ್ಯಾರು ಹೆಂಗೆ ಕಂಟೆಂಟ್ ಕೊಟ್ಟಿದ್ದಾರೆ, ಹೆಂಗೆ. ನಾನು ಕಂಟೆಂಟ್ ಕೊಡೋಕ್ಕೋಸ್ಕರ ಮಾಡಲ್ಲ, ನಾನು ಇದ್ರೇ ಕಂಟೆಂಟ್ ಇರ್ತಿತ್ತು ಅನ್ನೋ ಒಂದು ಫೀಲ್ ಅಂತೂ ನನಗೆ ಇವತ್ತಿಗೂ ಇದೆ. ಇದಾದ್ಮೇಲೆ ಅಂದ್ರೆ ಬಿಗ್ ಬಾಸ್ ಅಲ್ಲಿಂದ ಬಂದ ಮೇಲೆ ಮತ್ತೆ ಏನಾದರೂ ಆಫರ್ ಮಾಡಿದ್ರಾ ಅಂತ? ಸ್ವಲ್ಪ ನಾನು ಸಿನಿಮಾ ಹೋಗೋಣ, ಸ್ವಲ್ಪ ರಾಜಕೀಯದ ಕಡೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಕಾರಣಕ್ಕೆ ಒಂದಷ್ಟು ದಿವಸ ಟೆಲಿವಿಷನಿಂದ ನಾನೇ ಬ್ರೇಕಲ್ಲಿ ಇರೋಣ ಅಂತ ಅಫಿಷಿಯಲ್ ಆಗಿ 2-3 ಕಡೆ ಹಾಕ್ಬಿಟ್ಟಿದ್ದೆ. ಅವಾಗ ನಾನು ಐ ಡೋಂಟ್ ವಾಂಟ್ ಟು ಬಿ ಬ್ಯಾಕ್ ಇನ್ ಟೆಲಿವಿಷನ್, ಮೈ ಟೆಲಿವಿಷನ್ ಜರ್ನಿ ಎಂಡ್ಸ್ ಅಂತ ಹಾಕ್ಬಿಟ್ಟಿದ್ದೆ. ಸೊ ಆಮೇಲೆ ಅಗೇನ್ ರಾವಣ, ಶಿವ ಈ ಪಾತ್ರಗಳು ಮತ್ತೆ ಕರ್ಕೊಂಡ್ಬಂತು. ಇಲ್ಲ ಅಂದಿದ್ರೆ ಬಹುಶಃ ಅದ್ರ ನೆಕ್ಸ್ಟ್ ಸೀಸನಲ್ಲಿ ನನಗೆ ಅವಕಾಶ ಸಿಕ್ತಿತ್ತು. ಸರ್, ಈಗ ಕರ್ನಾಟಕದಲ್ಲಿ ನಿಮ್ಮನ್ನ ಈಗ ರುದ್ರ ಅನ್ನೋದಕ್ಕಿಂತ ರುದ್ರನು ಶಿವನ್ದು ಹೆಸರೇ, ಒಂಥರ ಶಿವನ್ಗೂ ನಿಮಗೂ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈಗ 4 ಅಥವಾ 3 ಏನು ಸೀರಿಯಲ್ ಮಾಡಿದ್ದೀರಾ ಅದರಲ್ಲೂ ಕೂಡ ಶಿವನಾಗಿ ಗುರುತಿಸ್ಕೊಂಡಿದ್ದೀರಾ. ಜೊತೆಗೆ ಈ ಪೌರಾಣಿಕ ಸೀರಿಯಲ್ಸ್ ಅಥವಾ ಕ್ಯಾರೆಕ್ಟರ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಯಾಕಂದ್ರೆ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್ಸ್ ಅದೆಲ್ಲ, ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಹ್ಯಾಂಡಲ್ ಅಂತ ಏನಿಲ್ಲ. ಸೆಟ್ಗೆ ಹೋಗ್ಬೇಕಾದ್ರೆ ಅರ್ಜುನಾಗಿ ಹೋಗ್ತೀನಿ. ಸೆಟ್ಟಲ್ಲಿ ಹೋಗಿ ಚಪ್ಪಲಿ ಬಿಟ್ಟು ಬೆಳಗ್ಗೆ ಮೇಕಪ್ಗೆ ಕೂತ್ರೆ ಬಹುಶಃ ಶಿವನ ಶಕ್ತಿನೇ ಇರಬಹುದು ಅದು. ಯಾಕಂದರೆ 1.5 ಗಂಟೆ ಮೇಕಪ್ಗೆ ಕೂರಬೇಕು, ತಲೆ ಮೇಲೆ ವಿಗ್ಗು, ನೀವು ಆ ವೆಯ್ಟ್ ಹಿಡ್ಕೊಂಡು ಹೋಲ್ ಡೇ ಕ್ಯಾರಿ ಮಾಡಬೇಕು. ಅದು ಎಲ್ರ ಕೈಲೂ ಆಗಲ್ಲ. ನಿಮಗೆ ಸಪೋಸ್ ಮೂಡ್ ಸ್ವಿಂಗ್ಸ್ ಎಲ್ಲ ಇದ್ದರೆ ಆ ಪಾತ್ರಗಳು ಮಾಡೋಕ್ಕೆ ಆಗಲ್ಲ. ಬಟ್ ನನಗೆ ಗಾಡ್ಸ್ ಗ್ರೇಸ್, ಎಂಥ ಜ್ವರ ಇದ್ದಾಗ ಹೋಗಿ ನಾನು ಆ ಸೀರಿಯಲಲ್ಲಿ ನಾನು ಆ ಗೆಟಪ್ ಆಗಿ ಶೂಟ್ ಮಾಡಿದಾಗಲೂ ಕೂಡ ಗಾಡ್ಸ್ ಗ್ರೇಸ್ ನನಗೆ ಏನು ಎನರ್ಜಿ ಇರುತ್ತೋ ಆ ಎನರ್ಜಿ ಮುಗಿಸೇ ಬರ್ತೀನಿ. ಅದು ಶಿವನ ಆಶೀರ್ವಾದನೇ. ಸೊ ನಾನು ಆ ಪಾತ್ರ ಯಾವಾಗಲೂ ಎಂಜಾಯ್ ಮಾಡಿದ್ದೀನಿ. ಇವತ್ತಿಗೂ ಕೂಡ ನಾನು ಅದನ್ನು ಬಹಳ ಖುಷಿಯಿಂದನೇ ಆ ಪಾತ್ರ ಮಾಡಿ. ಅಂದ್ರೆ ಆಕ್ಟಿಂಗ್ ಮಾಡುವಾಗ ಏನಾದರೂ ವ್ರತಗಳ ಥರ ಈಗ ಕೆಲವೊಂದು ಸ್ಲಿಪ್ಪರ್ ಆಗ್ತಾ ಇರೋದು ಅದು ಕೇಳಿದೀನಿ ಕೂಡ, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಯಾವ ಥರ ಇದನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಸರ್ ಪಾತ್ರದಲ್ಲಿ? ಇದು ನಾನು ನನಗೋಸ್ಕರ ಒಂದು ನನ್ನ ಆತ್ಮತೃಪ್ತಿ. ಶಿವ ನನಗೆ 3ನೇ ಬಾರಿ ಬಂದಿದೆ. ಸೊ 3ನೇ ಪ್ರಾಜೆಕ್ಟ್ ಇದು. ನಾನು ಶಿವ ಎಲ್ಲ 3 ದೊಡ್ಡ ಶೋಗಳೇ. ಸೊ ನನ್ನಿಂದ ಏನು ಡೆಡಿಕೇಶನ್, ಇದನ್ನ ನೋಡ್ತಿರೋ ಜನಗಳು ನನ್ನನ್ನು ಯಾಕೆ ಶಿವ ಆಗಿ ನೋಡಬೇಕು, ಅವ್ರ ಧಾರ್ಮಿಕ ಭಾವನೆಗಳಿಗೆ ನಾನೊಂದು ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚಪ್ಪಲಿ ಹಾಕಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ತಲೆ ಮೇಲೆ ವಿಗ್ ಎಲ್ಲಿವರೆಗೂ ಬಿಚ್ಚಲ್ವೋ ಅಲ್ಲಿವರೆಗೂ ನಾನು ಚಪ್ಪಲಿ ಹಾಕಲ್ಲ. ಆ್ಯಂಡ್ ನಾನ್ ವೆಜ್ ಗೆಟಪ್ ಹಾಕಿದಾಗ ತಿನ್ನಲ್ಲ. ಇದೆಲ್ಲ ನಾನು ಏನೋ ದೇವರು ನಮಗೆ ಕೊಟ್ಟಿರೋ ಒಂದು ಭಿಕ್ಷೆ. ಜೀವನ ಅನ್ನೋದೇ ದೇವ್ರು ಕೊಟ್ಟಿರೋ ಭಿಕ್ಷೆ. ಸೊ ಅವನಿಗೆ ನಾವು ಏನೋ ಹೊರಿಸ್ತಿದ್ದೀವಿ ಅನ್ನೋದೆಲ್ಲ ಸುಳ್ಳು. ಇದು ನಮ್ಮ ಆತ್ಮತೃಪ್ತಿಗೋಸ್ಕರ ನಾನು ಒಂದಷ್ಟು ಸಣ್ಣ ಪುಟ್ಟ ಡೆಡಿಕೇಶನ್ಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಅಂದರೆ ಈಗ ಸರ್, ಈಗ ಶಬರಿಮಲೆಗೆ ಹೋಗುವಾಗ ಅದ್ರ ಪ್ರಭಾವಗಳು, ಜೊತೆಗೆ ಓಂ ಶಕ್ತಿಗೆ ಹೋದಾಗಲೂ ಕೂಡ ದೇವ್ರು ಬಂದಂಗೆ ಆಯಿತು, ನನಗೆ ವೈಬ್ ಆಯಿತು ಅಂತ ಹೇಳ್ತಾರೆ. ನೀವು ಆಲ್ಮೋಸ್ಟ್ ಎಷ್ಟೊಂದು ಕ್ಯಾರೆಕ್ಟರ್ ಅಂದರೆ 3-4 ಸರಿ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿರೋದ್ರಿಂದ ಆ ವೈಬ್ ಆಗಿರುವಂಥದ್ದು, ಆ ಶಕ್ತಿ ನಿಮಗೆ ಬಂದಿರುವಂಥದ್ದು ಆ ಥರದ್ದು ಏನಾದರೂ ಆಗಿದೆಯಾ ಅಂತ? ನಾನು ಆ ಪಾತ್ರದಲ್ಲಿ ಇದ್ದಾಗೆಲ್ಲ ನಂಗಲ್ಲೇನೋ ಶಕ್ತಿ ಇದ್ದೇ ಇರುತ್ತೆ. ಡೆಫಿನೆಟ್. ನಾನು ನಿಂತ್ಕೋಬೇಕಾದ್ರೆ ನಾನು ಶಿವ ಅಂದ್ಕೊಂಡೇ ನಿಂತ್ಕೋತೀನಿ. ಬಿಕಾಸ್ ಅದು ದಟ್ ಇಸ್ ನಾಟ್ ಆಟಿಟ್ಯೂಡ್. ಬಂದ್ಬಿಡುತ್ತೆ ನಿಮಗೆ. ದಿನ ನೀವು ತಲೆ ಮೇಲೆ ವಿಗ್ ಹಾಕೊಂಡು ನಿಮ್ಗೆ ಹಣೆ ವಿಭೂತಿಯಿಂದ ಹಿಡಿದು ಪ್ರತಿಯೊಂದು ಫಿನಿಶ್ ಆದಮೇಲೆ
ನಮ್ಮನ್ನ ನಾವು ಶಿವ ಅಂತ ಅನ್ಕೊಳ್ದಿದ್ರೆ ನೀವು ಶಿವ ಆಗಿ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅರ್ಜುನ್ ನನ್ಗೇನೋ ಒಂದು ಕೊಟ್ಟವ್ರೆ, ನಾನು ಹೊಟ್ಟೆಪಾಡು ನಡೀತಿದೆ ಅನ್ಕೊಂಡು ನಾನು ಆಕ್ಟಿಂಗ್ ಮಾಡಿದ್ರೆ ಆ ಶಿವನ್ ಪಾತ್ರ ರೀಚ್ ಆಗಲ್ಲ. ನಾನ್ ಶಿವನೇ ಅನ್ಕೊಂಡು ನೀವು ಮಾಡಿದಾಗ ಮಾತ್ರ ಅದು ಪ್ರವೇಶ ಅಂತ ಹೇಳ್ತಾರಲ್ಲ, ಅದು ಮಾಡ್ಲೇಬೇಕು. 100% ನಾನು ಹಿಂದೆ ಕೇಳ್ತಿದ್ದೆ ಇದನ್ನ. ರಾಜ್ಕುಮಾರ್ ಸರ್ ಅವರು ಅಂತಂತ ದೊಡ್ಡ ಲೆಜೆಂಡರಿಗಳ ಬಾಯಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರು ಅವರೆಲ್ಲ ಅಂತ ಬೇರೆಯವ್ರು ಹೇಳ್ಬೇಕಾದ್ರೆ ನಮ್ಗೆ ಅದೊಂದು ಗೂಸ್ ಬಂಪ್ಸ್ ಬರೋದು. ಬಟ್ ಎಲ್ಲೋ ಒಂದು ಕಡೆ ನಾನು ಅಷ್ಟು ದೊಡ್ಡ ಮಾತು ಹೇಳಿದ್ರೆ ತಪ್ಪಾಗ್ಬೋದೇನೋ, ಈ ಪಾತ್ರ ನನಗೂ ಕೂಡ ಆ ಒಂದು ವೈಬ್ಸ್ ತಂದ್ಕೊಟ್ಟಿದೆ. ಅದು ಮಾಡಬೇಕಾದ್ರೆ ಎವ್ರಿ ಡೇ ನಂಗೆ ಗೂಸ್ ಬಂಪ್ಸ್ ಮೂಮೆಂಟೆ. ಆಮೇಲೆ ನನ್ನ ಡೈಲಾಗಲ್ಲಿ ನಾನು ಯೂಶ್ವಲಿ ಏನೋ ಗಾಡ್ಸ್ ಗ್ರೇಸ್ ಒನ್ ಟೇಕಲ್ಲಿ ತಗೋತೀನಿ. ಸೊ ಒಂದೊಂದು ಸಲ ಏನಾದರೂ ಒಂದು ಚೂರು ನನಗೆ ವರ್ಡ್ ಫಂಬಲ್ ಆದರೆ ಐ ವಿಲ್ ಆಸ್ಕ್ ಫಾರ್ ದ ಡೈರೆಕ್ಟರ್, ಐ ವಿಲ್ ಟೇಕ್ ಒನ್ ಮೋರ್. ಯಾಕಂದ್ರೆ ಆ ಪಾತ್ರದಲ್ಲಿ ಒಂದ್ ಕಡೆ ತಪ್ಪಾದ್ರೂ ಕೂಡ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅದನ್ನ ನಾನು ಯಾವಾಗ್ಲೂ ಅಳವಡಿಸ್ಕೊಂಡಿದ್ದೀನಿ. ಅದನ್ನ ಅಂದ್ರೆ ಮೊದ್ಲಿಂದ ನೀವು ಶಿವನ ಭಕ್ತರ ಅಥವಾ ಈ ಪ್ರಭಾವಗಳೆಲ್ಲ ನಿಮ್ಮ ಮೇಲೆ ಆದ್ಮೇಲೆ ಶಿವನ್ನ ನಂಬೋದಕ್ಕೆ ಶುರು ಮಾಡಿದ್ರೆ ಹೇಗೆ ಸರ್? ನನ್ಗೂ ಶಿವನ್ಗೂ ಕನೆಕ್ಷನ್ನೇ ಇರಲಿಲ್ಲ. ಯೂಶಲಿ ನನ್ಗೆ ಶಿವನ್ ಬಗ್ಗೆ ಏನು ನಾಲೆಡ್ಜು ಇರಲಿಲ್ಲ. ಶನಿ ಮಾಡಕ್ಕೆ ಶುರು ಆದಮೇಲೆ ಶಿವನ ಕಥೆಗಳನ್ನ ಕೇಳ್ತಾ ಅದರಲ್ಲೂ ಮಹಾಕಾಳಿಗೆ ಯಾವಾಗ ಫುಲ್ ಫ್ಲೆಡ್ಜ್ ಶಿವ ಆಗಿ ನಾನು ಕಲರ್ಸಲ್ಲಿ ಹೀರೋ ಆಗಿ ಮಾಡ್ತೀನೋ, ಸೊ ದಟ್ ಟೈಮ್ ನನಗೆ ಶಿವನ ಮೇಲೆ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ದೇವರು ಅಂದರೆ ಬರೀ ಸೂಪರ್ಸ್ಟಿಷಿಯಸ್ ಗಾಡ್ಸ್ ಅಲ್ಲ. ಶಿವ ಅಂದರೆ ಅವನು ಒಂಥರ ನರಮನುಷ್ಯನಾಗಿ ಬದುಕ್ತಂಥ ಒಂದು ದೇವರು. ಸೊ ಅವನು ಹೆಂಗೆ ಅಂದರೆ ಶಿವ ಇಸ್ ಸ್ಮಶಾನವಾಸಿ. ಆತ ಹೆಂಗೆ ಅಂದರೆ ಜೀವನದಲ್ಲಿ ಯಾವುದೇ ಆಸೆಗಳು ಇಲ್ಲದೆ ಇರೋವಂಥ ಒಬ್ಬ ದೇವರು. ನನಗೆ ಆಡಂಬರಿಕೆ, ವೈಡೂರ್ಯ, ಬೇರೆ ಯಾವುದೇ ದೇವ್ರುಗಳು ನೋಡಿ ನಿಮ್ಗೆ ಸಾಮಾನ್ಯವಾಗಿ ಕಿರೀಟಗಳು, ವೈಡೂರ್ಯಗಳು ಇದ್ದೇ ಇರುತ್ತೆ. ಶಿವ ಒಂದು ಚೂರು ಕೂಡ ನಿರಾಭರಣ ದೇವ್ರು ಯಾರಾದ್ರೂ ಇದ್ರೆ ಅದು ಶಿವ. ಸೊ ಆತನ ನೋಡ್ತಿದ್ರೇ, ಆತನ ಕತೆ ಕೇಳ್ತಿದ್ರೇ ವೈಬ್ಸ್ ನಿಮಗೆ. ಆತ ಪ್ರೀತಿಗೋಸ್ಕರ ಎಷ್ಟೆಷ್ಟು ವರ್ಷ ಧ್ಯಾನ ಮಾಡ್ದ, ಮತ್ತೆ ಲೋಕ ಕಲ್ಯಾಣಕ್ಕೆ ಎಷ್ಟೆಷ್ಟು ವರ್ಷ ಧ್ಯಾನ ಮಾಡ್ದ, ಇದೆಲ್ಲ ಕೇಳೋದು. ಇವತ್ತು ನೋಡಿ ನೀವು ಕುಂಭಮೇಳ ನಡೀತಿದೆ, ಸುಮ್ಮನೆ ರೀಲ್ಸ್ ಓಪನ್ ಮಾಡಿದ್ರೆ ನಿಮಗೆ ಮಹಾಕಾಲ್ ಅನ್ನೋದು ಬಿಟ್ರೆ ಇನ್ನೇನು ಕೇಳಿಸಲ್ಲ.